ಪ್ರಿಯ ವೀಕ್ಷಕರೇ, ನಾವಿವತ್ತಿನ ದಿನದಲ್ಲಿ ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಬದನೆಕಾಯಿ ಅಂತಲೂ ಹೇಳ್ತಾರೆ, ಎಣ್ಣೆ ಬದನೆಕಾಯಿ ಅಂತಾರೆ. ಸೊ ನಾವಿವತ್ತು ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಚೈನಲ್ಲಿಗೋಸ್ಕರನೇ ನಾವು ಹೊಸದಾಗಿ ಒಂದು ದೊಡ್ಡದು ಚಾಕು ತಗೋ. ಸೊ ನಾವು ಇದು ತೊಗೊಳ್ಬೇಕು ಅಂತ ಅನಿಸ್ತು, ಅದಕ್ಕೆ ನಿನ್ನೆ ದಿನದಲ್ಲಿ ಇದು ತಂದಿದ್ದೀವಿ. ನೋಡಿ ಪ್ರಿಯರೇ, ಇದರಿಂದ ನಾವು ಕಟ್ ಮಾಡಿ ಇವತ್ತು ನಾವು ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ನಾನು ಅದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳ್ಬಿಟ್ರೆ ನೋಡೋಣ ಬನ್ನಿ ಪ್ರಿಯ. 2 ಸ್ಪೂನ್ ಇದರಿಂದ ಖಾರ ಪುಡಿ, ಅಚ್ಚ ಖಾರ ಪುಡಿ ಇದೆ ಪ್ರಿಯರೇ. ಇದು 1.5 ಸ್ಪೂನ್ ಅಚ್ಚ ಖಾರ ಪುಡಿ. ಇದು ಕೊಬ್ಬರಿ 1-2 ಸ್ಪೂನ್ ಕೊಬ್ಬರಿ ನಾವು ಕಟ್ ಮಾಡಿಬಿಟ್ಟು ಹುರಿದಿದ್ದೀವಿ, ಕಟ್ ಮಾಡಿದ್ದೀವಿ. 3 ಸ್ಪೂನ್ ಹಾಕೊಳ್ತೀನಿ. ಇದು 3 ಸ್ಪೂನು ಶೇಂಗಾ ಬೀಜ ಪೌಡ್ರ್, ಇದು 3 ಸ್ಪೂನು. ಇದನ್ನು ಹುರಿದ್ಬಿಟ್ಟು ಬೀಸಿರೋದು, ಇದನ್ನು 3 ಸ್ಪೂನು. 1/2 ಸ್ಪೂನು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹರ್ಕೂಲ್ ಗರಂ ಮಸಾಲ ಸ್ವಲ್ಪ 1/4 ಸ್ಪೂನ್. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಇದನ್ನು ಕಟ್ ಮಾಡ್ತಾ ಇದ್ದೀನಿ 4 ಪೀಸ್. ಅದರದ್ದು ಸಪ್ರೇಟಾಗಿ ಬರಬಾರ್ದು. ಒಳಗಡೆ ಹುಳು ಇದ್ದಾವೇನೋ ಅಂತ ಹೇಳ್ಬಿಟ್ಟು ಹೀಗೆ ನೋಡ್ಕೊಳ್ಬೇಕು. ಹುಳು ಏನಿಲ್ಲ, ಚೆನ್ನಾಗಿದೆ. ಸೊ ಇವಾಗ ಇದರೊಳಗಡೆ ಹೀಗೆ ಇದನ್ನು ಒಳಗಡೆ ತುಂಬುತ್ತಾ ಇದ್ದೀನಿ. ಹಿಂಗೆ ಇವಾಗ ಗ್ಯಾಸ್ ಆಫ್ ಮಾಡೋ ವಿಧಾನ ತೋರಿಸ್ತೀನಿ. ಇದನ್ನು ನೋಡ್ಕೊಳ್ಳಿ. ಫಸ್ಟಿಗೆ ಕುಕ್ಕರ್ ಇಡ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಇದಕ್ಕೆ, ಯಾಕಂದರೆ ಇದು ಎಣ್ಣೆ ಬದನೆಕಾಯಿ ಅಲ್ವಾ. ಎಣ್ಣೆ ಬದನೆಕಾಯಿ ಮಾಡೋ ಸಲುವಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಫ್ರೈ ಆಗಿದ್ಮೇಲೆ ಇದು ಉಳಿದಿತ್ತಲ್ಲ ಮಸಾಲ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿನ ಹಾಗೆ ತುಳಿದು ಮಾಡಿ ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಡ್ತಾಯಿದ್ದೀನಿ ಪ್ರಿಯರೇ. ಜಾಸ್ತಿ ಇರಲ್ಲ, ಒಂದು ಅರ್ಧ ಗ್ಲಾಸ್. ನೋಡಿ ಪ್ರಿಯರೇ, ಎಣ್ಣೆ ಬದನೆಕಾಯಿ ರೆಡಿ. ರೆಡಿಯಾಗಿದೆ ಚಪಾತಿ, ಎಣ್ಣೆ ಬದನೆಕಾಯಿ, ಅನ್ನ. ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಲೈಕ್ ಕೊಡಿ. ನಮ್ಮ ಚಾನಲಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ನೀವು ಸಹಾಯ ಮಾಡಿದ್ರೆ ನಮ್ಮ ಚಾನಲ್ ಬೆಳೀತದೆ ಪ್ರಿಯರೇ. ಯಾರು ಕಂಜೂಸ್ತನ ಜುಗುಣತನ ಮಾಡಬೇಡಿ ಪ್ಲೀಸ್. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿರಿ. ಆಮೇಲೆ ಅದು ಮಾಡಿ ತಿಂದು ಕಮೆಂಟ್ ಕೊಡಿ. ದೇವ್ರು ನಿಮ್ಮನ್ನು ಆಶೀರ್ವದಿಸ್ಲಿ.